ಕೀ ಹಾಕ್ತಾ ಇದ್ದಂತೆ ಗಾಡಿ ಹೇಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ನೀವು ಕೀ ಹಾಕಿ ಸ್ಟಾರ್ಟ್ ಮಾಡ್ತಾ ಇದ್ದಂತೆ ಬ್ಯಾಟ್ರಿಗೆ ಒಂದು ಸಿಗ್ನಲ್ ಹೋಗುತ್ತೆ, ನಂತರ ಬ್ಯಾಟರಿಯಿಂದ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗುತ್ತೆ, ಅದು ಸ್ಟಾರ್ಟರ್ ಅನ್ನ ಸ್ಟಾರ್ಟ್ ಮಾಡುತ್ತೆ, ಮತ್ತೆ ಅದರ ಗೇರ್ ರೋಟೇಟ್ ಆಗ್ತಾ ಇರುತ್ತೆ. ನಂತರ ಈ ಗೇರ್ ಮುಂದೆ ಇರುವ ದೊಡ್ಡ ಗೇರ್ ಅಂದ್ರೆ ಫ್ಲೈ ವೀಲ್ ಜೊತೆಗೆ ಹೊಂದಿಕೊಂಡಿರುತ್ತೆ, ಅದು ರೋಟೇಟ್ ಆಗುತ್ತೆ. ಆಗ ಈ ಪೂರ್ತಿ ಸಿಸ್ಟಮ್ ರೋಟೇಟ್ ಆಗ್ತಾ ಇರುತ್ತೆ. ಇದನ್ನ ಕ್ರೇನ್ ಶಾಫ್ಟ್ ಅಂತಾರೆ. ಇದರ ಜೊತೆಗೆ ಪಿಸ್ಟಿನ್ ಸಹ ರೋಟೇಟ್ ಅಂದ್ರೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಮತ್ತೆ ಇದೇ ಸಮಯಕ್ಕೆ ಟ್ಯಾಂಕ್ ನಲ್ಲಿರುವ ಪೆಟ್ರೋಲ್ ಸಹ ನಿಧಾನವಾಗಿ ಇಂಜಿನ್ ನಲ್ಲಿ ಬರ್ತಾ ಇರುತ್ತೆ. ಇದರ ಜೊತೆಗೆ ಈ ಪಿಸ್ಟನ್ ಮೇಲೆ ಒಂದು ಸ್ಪಾರ್ಕ್ ಪ್ಲಗ್ ಮತ್ತೆ 2 ವಾಲ್ಸ್ ಇರುತ್ತೆ. ಇದರಿಂದ ಗಾಳಿ ಒಳಗೆ ಹೊರಗೆ ಹೋಗ್ತಾ ಇರುತ್ತೆ. ಮೊದಲ ಬಾರಿಗೆ ಪಿಸ್ಟನ್ ಕೆಳಗೆ ಆದಾಗ ಗಾಳಿ ಒಳಗೆ ಬಂದು ಪೆಟ್ರೋಲ್ ಒಳಗೆ ಮಿಕ್ಸ್ ಆಗುತ್ತೆ. ಮತ್ತೆ ಯಾವಾಗ ಪಿಸ್ಟನ್ ಮೇಲೆ ಹೋಗುತ್ತೆ ಗಾಳಿ ಮತ್ತೆ ಪೆಟ್ರೋಲ್ ಕಂಪ್ರೆಸ್ ಆಗಿ ಸ್ಪಾರ್ಕ್ ಪ್ಲಗ್ ನಿಂದ ಕಿಡಿ ಹೊತ್ತು ಪೂರ್ತಿ ಪೆಟ್ರೋಲ್ ಸುಟ್ಟು ಹೋಗುತ್ತೆ. ಮತ್ತೆ ಅಧಿಕ ಒತ್ತಡದಿಂದ ಪಿಸ್ಟನ್ ಕೆಳಗೆ ಹೋಗುತ್ತೆ. ನಂತರ ಮತ್ತೆ ಪಿಸ್ಟನ್ ಮೇಲೆ ಬಂದಾಗ ಸುಟ್ಟು ಹೋಗಿರುವ ಪೆಟ್ರೋಲ್ ಹೊಗೆ ಆಗಿ ಆಚೆ ಹೋಗುತ್ತೆ. ಮತ್ತೆ ಒಂದು ಬಾರಿ ಎಂಜಿನ್ ಸ್ಟಾರ್ಟ್ ಆದಾಗ ಸ್ಟಾರ್ಟರ್ ನ ಗೇರ್ ಆಫ್ ಆಗುತ್ತೆ. ಮತ್ತೆ ಪೆಟ್ರೋಲ್ ನ ಸಹಾಯದಿಂದ ಗಾಡಿ ಮುಂದೆ ಹೋಗ್ತಾ ಇರುತ್ತೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ.